ಚೆನ್ನಾಗಿದೆ. ಮೂವಿನ ನೋಡಲೇಬೇಕು. ಇದು ಒಂದು ಜೀವನ ಸಂದೇಶ ಕೊಡೋ ಮೂವಿ. ಓಕೆನಾ, ಜನ ಇಂಥ ಮೂವಿನ ನೋಡ್ತಾ ಇಲ್ಲ, ಯಾಕಂದರೆ ತುಂಬ ಬೇಜಾರಾಗತ್ತೆ. ಥಿಯೇಟ್ರಿಗೆ ಬಂದು ಮೂವಿನ ನೋಡಿ ತುಳುನಾಡಿನ ಒಂದು ಸೊಗಡು ಮತ್ತು ಒಂದು ಜೀವನ ಇರೋ ಮೂವಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಒಂದು ಒಂದು ಕೋಣಗಳನ್ನ ನೀರಲ್ಲಿ ಬಿಟ್ಟು ಅವರು ತುಂಬ ಇದು ಮಾಡ್ತಾರೆ. ಏನಂದರೆ ಅದು ಒಂದೊಂದು ವರ್ಷ ಜೀವನ, ಇಡೀ ಜೀವನನೇ ಅದಕ್ಕಾಗಿ ಮುಡುಪಿಡ್ತಾರೆ. ಬಟ್ 2 ಅವರ್ ಮೂವಿ ಒಂದು ಜೀವನನೇ ತೋರಿಸ್ತಿದೆ. ಮತ್ತು ಖುಷಿ ದುಃಖ, ಒಂದು ಮನೆತನ ಎಷ್ಟು ಇದಾಗಿರುತ್ತೆ ಅದನ್ನು ಇದು ಮಾಡಿದೆ. ಮತ್ತು ಸರ್ಕಾರಗಳು ಎಷ್ಟು ಇದಾಗಿ, ಈಗಿನ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರ ಬಂದರೂ ಇದೇ ಪರಿಸ್ಥಿತಿ ಆಗಿರೋದು. ಮತ್ತೆ ಅವರು ಅದನ್ನು ಕೋರ್ಟಿಗೆ ಹಾಕಿ ಮತ್ತೆ ಇದೆಲ್ಲ ಮಾಡ್ತಾರೆ. 68 ವರ್ಷ ಅದನ್ನು ಇದು ಮಾಡಿದ್ದಾರೆ, ನಿಲ್ಲಿಸಿ ಮತ್ತೆ ತೊಗೊಂಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತು ಈ ಮೂವಿ ಮಾಡಿರೋರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಮತ್ತು ಈ ಥರ ಮೂವಿ ಬರ್ತಾ ಇರಲಿ. ಬಟ್ ಏನಂದರೆ ಇಂಥ ಮೂವಿ ಜನ ನೋಡ್ತಿಲ್ಲ ಅನ್ನೋದು ಒಂದು ಬೇಜಾರಿದೆ. ಅದನ್ನು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಅನ್ನೋದನ್ನು ನಾನು ಹೇಳ್ತೀನಿ. ಮತ್ತು ಪೈರಸಿ ಮಾಡಬೇಡಿ, ಇದು ತುಂಬ ಚೆನ್ನಾಗಿದೆ ಮೂವಿ. ಬೇರೆ ಭಾಷೆಗಳನ್ನ ಮೂವಿ ಹೇಗೆ ನೋಡ್ತೀರಾ, ನಮ್ಮ ಕನ್ನಡ ಮೂವಿನ ಉಳಿಸಿ ಮತ್ತೆ ಅದನ್ನು ನೋಡಿ ಅಂತ ಹೇಳ್ತೀನಿ. ದಯವಿಟ್ಟು ಎಲ್ಲರಿಗೂ ಕೈ ಮುಗಿದು ಕೇಳ್ತೀನಿ, ಎಲ್ಲರೂ ಮೂವಿ ನೋಡಿ. ಧನ್ಯವಾದಗಳು. ಏನು ಕಂಬಳ ಅನ್ನೋ ಒಂದು ಮೂವಿ ಬಂದಿದೆ, ವೀರ ಕಂಬಳ. ಈ ಕಂಬಳ ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಕಂಬಳ ಅನ್ನೋದು ಏನು ಒಂದು ತಮಿಳುನಾಡಿನ ಜಲ್ಲಿಕಟ್ಟು ಮಾದರಿಯಲ್ಲೇ ನಮ್ಮ ಕಂಬಳ, ಕರಾವಳಿ ಕಂಬಳ ಸುಮಾರು 700 ವರ್ಷದ ಇತಿಹಾಸ ಇರುವ ಕಂಬಳ ಇದೆ. ಆ ಕಂಬಳವನ್ನು ದಯವಿಟ್ಟು ಎಲ್ಲರೂ ಗೊತ್ತಿರಲಿಲ್ಲ, ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಕಂಬಳ ಏನು ಅಂತ. ಬೆಂಗಳೂರಿನಲ್ಲಿ ಕಂಬಳ ಆದಮೇಲೆ, ಹಾಗಾಗಿ ದಯವಿಟ್ಟು ಕಂಬಳವನ್ನು ಯಾರು ಕೂಡ ಬೆಟ್ಟಿಂದ ಒಂದು ದಂಧೆಗೆ ತಗೊಂಡು ಹೋಗಬಾರ್ದು ಅನ್ನೋದು ನಾನು ಕೇಳ್ಕೊಳ್ತೀನಿ. ಮತ್ತು ಮೂವಿ ಚೆನ್ನಾಗಿ ಮೂಡಿ ಬಂದಿದೆ ರಾಜೇಂದ್ರ ಸಿಂಗ್ ಬಾಬು ಅವ್ರ ನೇತೃತ್ವದಲ್ಲಿ. ಆ ಮೂವಿನೂ ಕೂಡ ಜನ ನೋಡಬೇಕು, ಪ್ರೋತ್ಸಾಹ ಮಾಡಬೇಕು. ಮತ್ತು ಮಂಜೋಟು ಗ್ರಾಮದ ಕಂಬಳ ವಿಶೇಷವಾಗಿ ಚಲನಚಿತ್ರ ಮಾಡಿದ್ದಾರೆ. ಆ ಕಂಬಳ ತುಂಬ ವರ್ಷದಿಂದ ನಿಂತಿತ್ತು, ಆದರೆ ಈಗ ತುಂಬ ವರ್ಷದಿಂದ ನಿಂತಿದ್ದಂಥ ಕಂಬಳ ಒಂದು 4-5 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಹಾಗಾಗಿ ಕಂಬಳದ ಒಂದು ಗತ್ತೆ ಬೇರೆ ಇದೆ. ಹಾಗಾಗಿ ಒಂದು ಸಲ ಈ ಭಾಗದವ್ರು ಮೂವಿ ನೋಡಬೇಕು ಅಂತ ನಾನು ಕೇಳಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಪ್ರೇಕ್ಷಕರಿಗೂ ಒಂದು ವಿನಂತಿ ಏನು ಅಂದರೆ, ಇಂಥ ಸಿನಿಮಾನ ನಾವು ಪ್ರೊಜೆಕ್ಟ್ ಮಾಡಬೇಕು. ಯಾಕಂದರೆ ನಾವು ಕನ್ನಡದವ್ರಾಗಿ ಕನ್ನಡದವ್ರನ್ನ ಬೆಳೆಸಿಲ್ಲ ಅಂದರೆ, ಅದರಲ್ಲೂ ಮಂಗಳೂರು ತುಳು ಇದರಲ್ಲಿ ಇದು ಒಳ್ಳೆ ಒಂದು ಸಿನಿಮಾ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಂದರೆ ಕಂಬಳ, ಈ ಕಂಬಳದಲ್ಲಿ ಗ್ಯಾಂಗ್ಲಿಂಗ್ ಹೆಂಗೆ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ತುಂಬ ಇದರಾಗಿ ತೋರಿಸ್ಕೊಟ್ಟಿದ್ದಾರೆ. 100% ಇದು ನಿಜನೇ. ಯಾಕಂದರೆ ನಮ್ಮ ಕಾಂತಾರ ಸಿನಿಮಾದಲ್ಲಿ ಇದೆಲ್ಲ ಏನೂ ಬಂದಿಲ್ಲ. ಸೊ ಇವರು ನಿಜವಾಗ್ಲೂ ರಿಯಾಲಿಟಿ ಏನಿದೆ ಅನ್ನೋದನ್ನು ಇದನ್ನು ತೋರಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಪ್ರೋತ್ಸಾಹ ಮಾಡಬೇಕು ಅನ್ನೋದು ತುಂಬ ಕೇಳ್ಕೊತೀನಿ. ಸ್ಕ್ರೀನ್ ಮೇಲೆ ರವಿಶಂಕರ್ ಸರ್ ಮತ್ತು ಪ್ರಕಾಶ್ ಅದನ್ನೇ ಹೇಳ್ತಾ ಇರೋದು. ಬಟ್ ಅವರು ಯಾವ ಥರ ಒಂದಾಗಿ ಇದು ಮಾಡಿದ್ದಾರೆ, ಲಾಸ್ಟಲ್ಲೂ ಕೂಡ ಅದೇ ಎಂಡಿಂಗ್ ಇದೆ. ಬಟ್ ಇದರಲ್ಲಿ ವಿಶೇಷವಾಗಿ ನಾವು ಏನು ನೋಡಬೇಕು ಅಂದರೆ, ಈ ಗ್ಯಾಂಗ್ಲಿಂಗ್ ಹೆಂಗೆ ನಡೆಯುತ್ತೆ ಅದನ್ನು ನೋಡಬೇಕು ನಾವು. ಅದನ್ನು ಸ್ವಲ್ಪ ತುಂಬ ಚೆನ್ನಾಗಿ ಡೈರೆಕ್ಟ್ರು ಇದು ಮಾಡಿಕೊಟ್ಟಿದ್ದಾರೆ. 100% ನೋಡ್ಬೋದು. ಫ್ಯಾಮಿಲಿಗೆ ತುಂಬ ಎಂಟರ್ಟೈನ್ಮೆಂಟ್ ಇದೆ, ಫ್ಯಾಮಿಲಿ ನೋಡಬೇಕಾದಂಥ ಸಿನಿಮಾ ಇದು. ಪಿಕ್ಚರ್ ಚೆನ್ನಾಗಿದೆ, ಎಲ್ಲರೂ ನೋಡಬೇಕಾದ ಪಿಕ್ಚರು. ಇಡೀ ವೀರ ಕಂಬಳ ಅನ್ನೋದನ್ನು ಕರಾವಳಿ ಪ್ರಾಂತದಲ್ಲಿ ಜಾಸ್ತಿ ಇರುತ್ತೆ, ಆದರೆ ಕರ್ನಾಟಕಕ್ಕೆ ಪರಿಚಯ ಮಾಡಿದ್ದು ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಅವರು. ಇದು ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಇರುತ್ತೆ, ಆದರೆ ಇವತ್ತು ಎಲ್ಲರೂ ನೋಡಬೇಕಾದ ಪಿಕ್ಚರ್ ಸರ್. ನಿಮ್ಗೇನು ಇಷ್ಟ ಆಯಿತು ಸರ್? ನಮ್ಗೆ ಚೆನ್ನಾಗಿದೆ ಸರ್. ನಿಮ್ಗೇನು ಇಷ್ಟ ಆಯಿತು? ಇಷ್ಟ ಅಂದರೆ ಕರಾವಳಿಯಲ್ಲಿ ಇಂಥವು ನಾವು ನೋಡಿಲ್ಲ ಈ ಕಡೆ ಎಲ್ಲ. ಇವಾಗ ಪಿಕ್ಚರಲ್ಲಿ ನೋಡಿದ್ಮೇಲೆ ಈ ಕರಾವಳಿಯಲ್ಲಿ ಶ್ರೀನಿವಾಸ್ ಗೌಡ ಅವರು ಕಂಬಳನ್ನು ಓಡಿಸ್ಕೊಂಡು ಬರ್ತಾರೆ, ಅದು ಚೆನ್ನಾಗಿದೆ. ಥ್ಯಾಂಕ್ ಯು.